ಎಲ್ಲ ಗೃಹಲಕ್ಷ್ಮಿಯರಿಗೆ ಸೇರಿದಂತೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ 5 ದೊಡ್ಡ ಘೋಷಣೆಗಳಾಗಿರಬಹುದು. ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿಯರು ಹೊಸ ಒಂದು ಅರ್ಜಿ ಕೂಡ ಹಾಕಬೇಕಾಗುತ್ತೆ. ಹೌದು, ಮತ್ತೆ ಮರು ಅರ್ಜಿ ಪ್ರಕ್ರಿಯೆ ಶುರು ಆಗ್ತಾ ಇದೆ. ಬ್ಯಾಂಕ್ ಖಾತೆಗೆ ಹಣ ಯಾವಾಗ ಜಮೆ ಆಗುತ್ತೆ, ಬಾಕಿ ಕಂತು ಹಣ ಜಮೆ ಬಗ್ಗೆ ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿದೆ ವೀಕ್ಷಕರೇ. ಗೃಹಲಕ್ಷ್ಮಿಯರಿಗೆ ಮಾತ್ರ ಅಲ್ಲ, ಈ ಒಂದು ಕಾರ್ಡು ಕಡ್ಡಾಯ ಇನ್ಮೇಲೆ ಎಲ್ಲಾ ಪಂಚ ಗ್ಯಾರಂಟಿಗಳಿಗೆ. ಇನ್ನು BPL ಕಾರ್ಡ್ ಇದ್ದವರಿಗೆ ಮತ್ತು AY ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಅಕ್ಕಿ ಜೊತೆಗೆ ಎಲ್ಲಾ ಆಹಾರ ಧಾನ್ಯಗಳು ನಿಮಗೆ ಸಿಗಲಿದ್ದಾವೆ. ಯಾವಾಗಲಿಂದ ವಿತರಣೆ ಆಗುತ್ತೆ, ರಾಜ್ಯ ಸರ್ಕಾರದಿಂದ ಬಂದಿರೋ ಮಹತ್ವದ ಮಾಹಿತಿ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿ ಕೊಟ್ಟಿರ್ತಾರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್. ಹೌದು ವೀಕ್ಷಕರೇ, ಇನ್ ಮುಂದೆ ಫ್ರೀ ಬಸ್ ಯೋಜನೆಗೂ ಕೂಡ ನೀವು ಅರ್ಜಿ ಹಾಕಬೇಕಾಗುತ್ತೆ. ಅರ್ಜಿ ಹಾಕಿ ಸ್ಮಾರ್ಟ್ ಕಾರ್ಡ್ ಪಡೆದವರಿಗೆ ಮಾತ್ರ ಈ ಒಂದು ಉಚಿತ ಬಸ್ ನಲ್ಲಿ ಪ್ರಯಾಣ ಇರುತ್ತೆ ವೀಕ್ಷಕರೇ. ಹಾಗಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಶಕ್ತಿ ಸ್ಮಾರ್ಟ್ ಕಾರ್ಡ್ ಇನ್ ಮುಂದೆ ಯಾರಿಗೆಲ್ಲ ಸಿಗುತ್ತೆ ಅದನ್ನು ಕೂಡ ನೋಡೋಣ. ಇನ್ನೊಂದು ಕಡೆಗೆ ಆ ಪಿಂಚಣಿ ಯೋಜನೆ, ಹೌದು, 1200 ರೂಪಾಯಿ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ನಿಮಗೇನಾದ್ರೂ ಬರ್ತಾ ಇದ್ರೆ, ಪಿಂಚಣಿ ನೀವು ಕೂಡ ಪಡೆದುಕೊಳ್ತಾ ಇದ್ರೆ, ನಿಮಗೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ ವೀಕ್ಷಕರೇ. ಇನ್ನೊಂದು ಕಡೆಗೆ SIR, ಹೌದು ವೀಕ್ಷಕರೇ, ಮತದಾರರ ಪಟ್ಟಿ ಪರಿಷ್ಕರಣೆ ಶುರುವಾಗ್ತಾ ಇದೆ. ಈ ಎಲ್ಲಾ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಬರಲಿದ್ದಾರೆ BLO ಅಧಿಕಾರಿಗಳು. ಈ ಚಿಕ್ಕ ತಪ್ಪು ಮಾಡಿದರೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಗ್ಯಾರಂಟಿ ಯೋಜನೆಗಳ ಲಾಭನೂ ಸಿಗಲ್ಲ, ಹಾಗೂ ಇಲ್ಲಿ ಒಂದು ಪಿಂಚಣಿ ಹಣ ಕೂಡ ನಿಮಗೆ ಬರಲ್ಲ ವೀಕ್ಷಕರೇ. ಹೀಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿ ತಿಳಿದುಕೊಳ್ಳಿ. ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ದೇಶದ ಜನರಿಗೆ, ಕರ್ನಾಟಕದ ಜನರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆಗೂ ಅಂತ್ಯ. ಈಗ ತಾನೇ ಬರ್ತಾ ಇರೋ ದೊಡ್ಡ ಸಿಹಿ ಸುದ್ದಿ. ಹೌದು, ಇಷ್ಟು ದಿನ ಕಾಡಿದ ಅಮೆರಿಕ ಇರಾನ್ ಯುದ್ಧದಿಂದಾಗಿ ಭಾರತಕ್ಕೆ ಆದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿರಬಹುದು, ಕಚ್ಚಾ ತೈಲ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಈಗ ಎಲ್ಲವೂ ಕೂಡ ಶಾಂತವಾಗ್ತಾ ಇದೆ. ಹೌದು, ಸ್ಟೇಟ್ ಆಫ್ ಹಾರ್ಮೋಸ್ ಈಗ ಓಪನ್ ಆಗ್ತಾ ಇದೆ ಅಂತ ಅಧಿಕೃತವಾಗಿ ಘೋಷಣೆ ಆಗಿದೆ. ಇನ್ ಮುಂದೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕೂಡ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. 19ನೇ ತಾರೀಕಿಗೆ ಅಧಿಕೃತವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ನಿಲ್ಲಿಸುವುದಕ್ಕೆ ಸಹಿ ಹಾಕ್ತಾ ಇದ್ದಾರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ಕಚ್ಚಾ ತೈಲ ಬೆಲೆ ಭಾರಿ ಇಳಿಕೆ ಆಗಿದೆ. ಮುಂದಿನ ಬರೋ ದಿನ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಬ್ರೇಕ್ ಅಂತ ಹೇಳ್ಬಹುದು. ಪ್ರತಿಯೊಂದು ಮಾಹಿತಿ ನೋಡೋಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಒಂದು ಗುಡ್ ನ್ಯೂಸ್ ಕೂಡ ಇದೆ. ಬೇಗನೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಬಹುದು. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿ ಹಾಕಬೇಕು ನೀವೆಲ್ಲರೂ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ನಿಮ್ಮ ಕಮೆಂಟ್ ಇಂದ ಸಾವಿರಾರು ಜನರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿ ಬಾಕಿ ಹಣ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತದ್ದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗೆ 2 ತಿಂಗಳಿಂದ ಹಣ ಬಂದಿಲ್ಲ. ಕೊನೆಯದಾಗಿ ಹೇಳೋದಾದ್ರೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆ ಮಾಡಿದ್ರು. ಏಪ್ರಿಲ್ ಮತ್ತು ಮೇ ತಿಂಗಳದ್ದು ಹಣ ಅಂದ್ರೂ 4,000 ರೂಪಾಯಿ ಇನ್ನು ಗೃಹಲಕ್ಷ್ಮಿ ಹಣ ಬರೋದು ಬಾಕಿ ಇದೆ. ನೋಡಿ, ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 12 ಪ್ರಶ್ನೆಗಳು ಇರಲಿದ್ದಾವೆ. ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಪ್ರಕ್ರಿಯೆಗೆ ಶುರುವಾಗ್ತಾ ಇದೆ. ಹೊಸದಾಗಿ ಮತ್ತೆ ನೀವು ನಿಮ್ಮ ಹೆಸರನ್ನ ಈ ಒಂದು ಯೋಜನೆಗೆ ಸೇರಿಸಬೇಕು. ಈಗಾಗಲೇ ನೀವು ಹಣ ಪಡ್ಕೋತಾ ಇದ್ರೆ, ನಿಮಗೆ ಮುಂದಿನ ತಿಂಗಳಿನಿಂದ ಹಣ ಬರಬೇಕಂದ್ರೆ ನೀವು ಮತ್ತೊಮ್ಮೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕು. ಆದ್ರೆ ಈ ಬಾರಿ ಸರ್ಕಾರ ಒಟ್ಟು 12 ಪ್ರಶ್ನೆಯನ್ನ ಇಟ್ಟಿದೆ ಅಂತೆ. ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ಅಲ್ಲಿ ಅರ್ಜಿ ಫಾರ್ಮ್ ನಲ್ಲಿ ಏನೆಲ್ಲ ಪ್ರಶ್ನೆಗಳು ಇರಬಹುದು. ಮೊದಲಿಗೆ ಬಂದು ಸರ್ಕಾರಿ ನೌಕರರನ್ನ, ಕುಟುಂಬವನ್ನ ಪತ್ತೆ ಹಚ್ಚಲು ಕೆಲಸ ಮಾಡಲಾಗ್ತಾ ಇದೆ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಮೊದಲ ಪ್ರಶ್ನೆ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಸರ್ಕಾರಿ ನೌಕರರು ಇದ್ದಾರಾ? ಅಂದ್ರೆ ಸರ್ಕಾರಿ ನೌಕರರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೋ ಸಿಗಲ್ವೋ ಮುಂದಿನ ಬರೋ ಒಂದು ಅಧಿಕೃತ ಆದೇಶದಲ್ಲಿ ಗೊತ್ತಾಗಲಿದೆ ಅಂತ ಹೇಳ್ಬೋದು. ಇನ್ನು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗಿದೆಯಾ? ಆಗಿಲ್ಲ ಅಂದ್ರೆ ಹಣ ಬರಲ್ಲ. ವೋಟರ್ ಲಿಸ್ಟ್ ನಲ್ಲಿ, ಅಂದ್ರೆ ನೋಡಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಗೃಹಲಕ್ಷ್ಮಿ ಯೋಜನೆಗೆ ಆಧಾರ್ ಕಾರ್ಡ್ ಮಾತ್ರ, ರೇಷನ್ ಕಾರ್ಡ್ ಮಾತ್ರ ಅಂತ ಹೇಳ್ತಿದ್ರು. ಆದ್ರೆ ಈಗ ವೋಟರ್ ಕಾರ್ಡ್ ಮತ್ತು ನಿಮ್ದು ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇರಬೇಕು. ಅಂದ್ರೆ ಕರ್ನಾಟಕದ ಮತದಾರರ ಪಟ್ಟಿಯಲ್ಲಿ ನಿಮ್ದು ಹೆಸರು ಇರಲೇಬೇಕು, ಇಲ್ಲ ಅಂದ್ರೆ ಹಣ ಬರಲ್ಲ. ವೋಟರ್ ID ಇದೆಯಾ? ಇದ್ರೆ ನೀವು ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಹಳೆಯ ಅರ್ಜಿ ಪ್ರಶ್ನೆಗಳು ಕಂಟಿನ್ಯೂ ಇರುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ, ಮನೆ ಯಜಮಾನಿ ಹೆಸರು, ರೇಷನ್ ಕಾರ್ಡ್ ಮೇಲಿರೋ ಹೆಸರು, ವಿಳಾಸ ಮತ್ತು ಆಧಾರ್ ಕಾರ್ಡ್ ನಂಬರು, ಮನೆ ಯಜಮಾನಿ ಬ್ಯಾಂಕ್ ಅಕೌಂಟ್, ಅಂದ್ರೆ ಯಾವ ಅಕೌಂಟ್ಗೆ ಹಣ ಹಾಕಬೇಕು ಆ ಅಕೌಂಟ್ ವಿವರ, ಮತ್ತು ಪತಿಯ ಹೆಸರು ಮತ್ತೆ ಪತಿಯ ಆಧಾರ್ ಸಂಖ್ಯೆ ಕೂಡ ಈ ಬಾರಿ ಕೇಳಲಿದ್ದಾರೆ. ಇನ್ನು ಯಾವ ಜಾತಿ ಹಾಗೂ ಸಂಪರ್ಕಿಸಬೇಕಾದ ಮೊಬೈಲ್ ನಂಬರು, ಮತ್ತೆ ಇಲ್ಲಿ ಮುಖ್ಯವಾಗಿ ಇನ್ಕಮ್ ಟ್ಯಾಕ್ಸ್ ಮತ್ತು GST ಪಾವತಿದಾರರು ನೀವಾಗಿದ್ದೀರಾ ಎಂಬ ಪ್ರಶ್ನೆ ಕೂಡ ಇರುತ್ತೆ. ಇದೆಲ್ಲ ಪ್ರಶ್ನೆಗೂ ಕೂಡ ನೀವು ಕರೆಕ್ಟ್ ಆದ ಉತ್ತರಗಳನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಅಕೌಂಟ್ ಕೂಡ ಈ ಬಾರಿ
ಚೆಕ್ ಮಾಡಿ ಹಣವನ್ನ ಹಾಕೋ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಿದೆ. ಅಕ್ರಮ ನಡಿಬಾರ್ದು, ಬೇರೆ ರಾಜ್ಯದವರಿಗೆ ಹಣ ಹೋಗಬಾರ್ದು, ಕರ್ನಾಟಕದ ಮತದಾರರಿಗೆ ಮಾತ್ರ ಅಂತಾನೂ ಕೂಡ ಇಲ್ಲಿ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ವೀಕ್ಷಕರೇ, ಸರ್ಕಾರಿ ನೌಕರರಿಗೆ ಸಿಗುತ್ತೋ ಸಿಗಲ್ವೋ ಮುಂದಿನ ಬರೋ ವಿಡಿಯೋದಲ್ಲಿ ನೋಡೋಣ. ಅದೇ ತರ ಶಕ್ತಿ ಯೋಜನೆಗೂ ಕೂಡ ಇನ್ಮುಂದೆ ಆಧಾರ್ ಕಾರ್ಡ್ ಬದಲಾಗಿ ನೀವು ಮತ್ತೆ ಅರ್ಜಿ ಹಾಕಿ ಒಂದು ಸ್ಪೆಷಲ್ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೋಬೇಕಾಗುತ್ತೆ. ಹೌದು, ಫ್ರೀ ಬಸ್ ಯೋಜನೆಗೂ ಕೂಡ ರೂಲ್ಸ್ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ತುಂಬಾ ದಿನಗಳ ಕೆಳಗೆ ಒಂದು ಹೇಳಿಕೆ ಕೂಡ ಬಂದಿತ್ತು, ಶಕ್ತಿ ಯೋಜನೆಯಲ್ಲೂ ಕೂಡ ತುಂಬಾ ದುರ್ಬಳಕೆ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಶುರು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ತಿಂಗಳು ಕೊನೆಯದ್ರಲ್ಲಿ ಅಂದ್ರೆ ಈಗ 30ನೇ ತಾರೀಕಿನ ಒಳಗೆ ಈ ಒಂದು ಶಕ್ತಿ ಯೋಜನೆಗೆ ಒಂದು ಟೆಂಡರ್ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಪ್ರತಿಯೊಬ್ರು ಕೂಡ ಯಾರೆಲ್ಲ ಫ್ರೀ ಆಗಿ ಬಸ್ ನಲ್ಲಿ ಓಡಾಡಬೇಕು ಅಂತ ತಿಳ್ಕೊಂಡಿದ್ರು ನೋಡಿ, ಅವರು ಪ್ರತಿಯೊಬ್ರು ಕೂಡ ಅರ್ಜಿ ಹಾಕಲೇಬೇಕು, ಸ್ಮಾರ್ಟ್ ಕಾರ್ಡ್ ತಗೊಳ್ಳೇಬೇಕು. ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂದ್ರೆ ಆ ಬಸ್ ನಲ್ಲಿ ಫ್ರೀ ಪ್ರಯಾಣ ಇರೋದಿಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಸದ್ಯಕ್ಕೆ ನೀವು ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಆಗಿ ಓಡಾಡಬಹುದು ಸದ್ಯಕ್ಕೆ. ಆದ್ರೆ ಯಾವಾಗ 2 ಕೋಟಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಶುರುವಾಗುತ್ತೆ ನೋಡಿ, ಅಂದ್ರೆ ಎಲ್ಲರಿಗೂ ಕೂಡ ವಿತರಣೆ ಆದ ಬಳಿಕ ಆಧಾರ್ ಕಾರ್ಡ್ಗೆ ಒಂದು ದಿನಾಂಕ ಘೋಷಣೆ ಮಾಡಿ ಆ ದಿನಾಂಕದಿಂದ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಅವಾಗ ನೀವು ಕಡ್ಡಾಯವಾಗಿ ಸ್ಮಾರ್ಟ್ ಕಾರ್ಡ್ ತಗೊಂಡು ಹೋಗ್ಲೇಬೇಕು. ಸ್ಮಾರ್ಟ್ ಕಾರ್ಡ್ ಇಲ್ಲ ಅಂದ್ರೆ ನಿಮಗೆ ಫ್ರೀ ಟಿಕೆಟ್ ಕೊಡೋದಿಲ್ಲ. ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಎಲ್ಲಾ ಮಹಿಳೆಯರು ಕೂಡ ಸ್ವಾಗತಿಸಿದ್ದಾರೆ. ಶಕ್ತಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಅಂತಿಮ ರೂಪರೇಷೆ ಕೂಡ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಸಾರಿಗೆ ಸಚಿವರು ಭೈರತಿ ಸುರೇಶ್ ಅವರು ಒಂದು ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಮುದ್ರಣಕ್ಕೆ ಟೆಂಡರ್ ಪ್ರಕ್ರಿಯೆ ಕೂಡ ನಡೆಸಲಾಗುತ್ತೆ. ಇದರಲ್ಲಿ ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಫ್ರೀ ಆಗಿ ವಿತರಣೆ ಮಾಡಲಾಗುತ್ತೆ. ಪುರುಷರಿಗೆ ಪಾವತಿ ಆಧಾರಿತ ಸ್ಮಾರ್ಟ್ ಕಾರ್ಡ್ ಕೂಡ ವಿತರಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿರುವಂತದ್ದು. ಇನ್ನು BPL ಕಾರ್ಡ್ ಇದ್ದವರಿಗೆ, AY ಕಾರ್ಡ್ ಇದ್ದವರಿಗೆ ಅಕ್ಕಿ ಜೊತೆಗೆ ಯಾವೆಲ್ಲ ವಸ್ತುಗಳು ಸಿಗುತ್ತೆ ಎಂಬುದಕ್ಕೆ ಪ್ರಶ್ನೆಗೆ ಉತ್ತರ ಕೂಡ ಕೊಡ್ತೇವೆ. ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಏನು ಇನ್ನೊಂದು ಗುಡ್ ನ್ಯೂಸ್ ಬಂದಿದೆ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಅಪ್ಡೇಟ್ ಕೊಡಲಿದ್ದೇವೆ. ಮೊದಲಿಗೆ ಹೇಳ್ಬೇಕಂದ್ರೆ ನೋಡಿ, ಅನ್ನ ಸುವಿಧಾ ಯೋಜನೆ ಮೂಲಕ ನೀವು ಮನೆ ಬಾಗಿಲಿಗೆ ಪಡಿತರವನ್ನ ಪಡ್ಕೋಬಹುದು. ವೀಕ್ಷಕರೇ, 75 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮಾತ್ರ ಒಮ್ಮೆ ಬಾರಿ ನೀವು ಈ ಒಂದು ಅನ್ನ ಸುವಿಧಾ ಯೋಜನೆ ಅಡಿಯಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡ್ರೆ ನಿಮ್ಮ ಮನೆ ಬಾಗಿಲಿಗೆ ಪಡಿತರ ವಿತರಣೆ ಮಾಡಲಾಗುತ್ತೆ. ಇದು ಎಲ್ಲ BPL ಹಾಗೂ AY ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಎರಡನೇದು ಗುಡ್ ನ್ಯೂಸ್ ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ಅಂದ್ರೆ ನೋಡಿ, ಒಟ್ಟು 10 kg ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ ಜೂನ್ ತಿಂಗಳಲ್ಲಿ. ಯಾರೆಲ್ಲ ಇನ್ನೂ ಕೂಡ ಪಡಿತರ ಪಡೆದುಕೊಂಡಿಲ್ಲ ನೋಡಿ, ಹೋದ ಬಾರಿ ಮೇ ತಿಂಗಳದ್ದು ಪಡಿತರ ಕೆಲವರಿಗೆ ವಿತರಣೆ ಆಗಿಲ್ಲ, ಅಂತವರಿಗೆ ಜೂನ್ ತಿಂಗಳಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು 30ನೇ ತಾರೀಕಿನ ಒಳಗೆ 2 ತಿಂಗಳದ್ದು ಪಡಿತರ ಪಡ್ಕೋಬಹುದು ಅಂತ ಹೇಳಲಾಗಿದೆ. ರಾತ್ರಿ 10 ಗಂಟೆವರೆಗೂ ಈ ಬಾರಿ ಸಮಯಾವಕಾಶ ಕೊಟ್ಟಿದ್ದಾರೆ. ಸರ್ವರ್ ಸಮಸ್ಯೆ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಹೋದ ಬಾರಿ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಣೆ ವಿಳಂಬವಾಗಿತ್ತು. ಹೀಗಾಗಿ ಈ ಬಾರಿ 10 kg ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದ 3 kg ರಾಗಿ, 2 kg ಅಕ್ಕಿ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ಇಂದಿರಾ ಕಿಟ್ ವಿತರಣೆ ಯಾವಾಗ? ಈ ಪ್ರಶ್ನೆಗೆ ಉತ್ತರ ಇನ್ನು ಸರ್ಕಾರದಿಂದ ಅಧಿಕೃತವಾಗಿ ಬರಬೇಕಾಗಿದೆ. ನೋಡಿ, ಕರ್ನಾಟಕ ಸರ್ಕಾರದಿಂದ ಜುಲೈ ತಿಂಗಳಿಂದ ಅಂದ್ರೆ ಮುಂದಿನ ತಿಂಗಳಿನಿಂದ ಬಹುಶಃ ಒಂದು ಇಂದಿರಾ ಕಿಟ್ ವಿತರಣೆ ಶುರುವಾಗೋ ಚಾನ್ಸ್ ಇದೆ, ಒಂದು ನಿರೀಕ್ಷೆ ಇದೆ. ಅಧಿಕೃತವಾಗಿ ಇನ್ನೂ ಕೂಡ ಸರ್ಕಾರದಿಂದ ಆದೇಶ ಬಂದಿಲ್ಲ. ಅಂದ್ರೆ ಜೂನ್ ತಿಂಗಳಿಂದ ವಿತರಣೆ ಮಾಡಬೇಕಿತ್ತು, ಆದ್ರೆ ದೊಡ್ಡ ದೊಡ್ಡ ಬದಲಾವಣೆಗಳು ರಾಜಕೀಯ ಮಟ್ಟದಲ್ಲಿ ಆಗಿರೋದ್ರಿಂದ ವೀಕ್ಷಕರು ಈಗ ಈ ಒಂದು ಯೋಜನೆಗೆ ಸ್ವಲ್ಪ ಮತ್ತೆ ವಿಳಂಬವಾಗಿರೋದು. ಮತ್ತೆ ಜುಲೈ ತಿಂಗಳಲ್ಲಿ ಇದ್ರ ಬಗ್ಗೆ ಅಧಿಕೃತ ಆದೇಶ ಮತ್ತು ವಿತರಣೆ ಶುರು ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ಆಹಾರ ಸಾಮಗ್ರಿಗಳು. ಇನ್ನು ಹೆಸರು ಕಾಳು ಕೂಡ ಇತ್ತು ಹೆಸರ ಲಿಸ್ಟ್ ಅಲ್ಲಿ. ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಇಲ್ಲಿ ತೊಗರಿ ಬೇಳೆ ಸಿಗುತ್ತೆ, ಅಡುಗೆ ಎಣ್ಣೆ ಸಿಗುತ್ತೆ, ಉಪ್ಪು, ಸಕ್ಕರೆ. ಇನ್ನು ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಈ ಎಲ್ಲ ಆಹಾರ ಸಾಮಗ್ರಿಗಳನ್ನ ಇಂದಿರಾ ಕಿಟ್ ಮೂಲಕ ನಿಮಗೆ ಕೊಡ್ತಾರೆ. ಅಕ್ಕಿ, ರಾಗಿ ಕೇಂದ್ರ ಸರ್ಕಾರ ವಿತರಣೆ ಮಾಡಲಿದೆ. ಇದಕ್ಕೆ ಇಂದಿರಾ ಕಿಟ್ ಅಂತಾನು ಕೂಡ ಹೇಳ್ಬೋದು. ಜುಲೈ ತಿಂಗಳಿನಿಂದ ವಿತರಣೆ ಆಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನಿಮ್ಮ ಹತ್ರ BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, 2 ಕಾರ್ಡ್ಗೂ ಕೂಡ ಕೊಡ್ತಾರೆ. ಇದು ನಿಮಗೆ ಗೊತ್ತಿರಲಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಪಿಂಚಣಿ ಯೋಜನೆ. ನೋಡಿ, ಒಟ್ಟು 16 ಲಕ್ಷ ಜನರ ಪಿಂಚಣಿ ಸ್ಥಗಿತವಾಗಿದೆ. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 2 ತಿಂಗಳಿನಿಂದ ಓಲ್ಡ್ ಪೆನ್ಷನ್ ಸ್ಕೀಮ್ ಯೋಜನೆ ಏನಿದೆ ನೋಡಿ, ಅಂದ್ರೆ ಈ ಒಂದು ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ಪಿಂಚಣಿ ಯೋಜನೆ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ, ವಿಕಲಚೇತನರಿಗೆ ನೀಡುತ್ತಿದ್ದ ಪಿಂಚಣಿ ಯೋಜನೆಗೆ ಸರ್ಕಾರ ಸರ್ಜರಿ ಮಾಡಿದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಕಳೆದ 1-2 ತಿಂಗಳಿನಿಂದ ಹಣ ಬರ್ತಾ ಇಲ್ಲ ಅಂತ ವೃದ್ಧಾಪ್ಯ ವೇತನ ಪಡ್ಕೋತಾ ಇದ್ದವರು ಒಂದು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವಯಸ್ಸಾದವರು, ವೃದ್ಧರು ಕಚೇರಿಯಿಂದ ಕಚೇರಿ ಅಲೆದಾಡುವಂತಾಗಿದೆ. ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಒಟ್ಟು 16 ಲಕ್ಷ ಜನರ ಹೆಸರು ತೆಗೆದು ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಪ್ಪ ಅಂದ್ರೆ ಇದರಲ್ಲೂ ಕೂಡ ಅಕ್ರಮ ನಡೆದಿದೆ. ಯಾವ ತರ ಗ್ಯಾರಂಟಿ ಯೋಜನೆಗಳಲ್ಲಿ ಅಕ್ರಮ ನಡೆದಿದೆ ಅಲ್ಲ, ಅದೇ ತರ ಈ ಒಂದು
ಪಿಂಚಣಿ ಯೋಜನೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ. ಮುಖ್ಯವಾಗಿ ವೃದ್ಧಾಪ್ಯ ವೇತನ ಏನಿದೆ ನೋಡಿ 60-65 ವರ್ಷ ಮೇಲ್ಪಟ್ಟವರಿಗೆ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ಕೆಲವರು 30-35-40 ವರ್ಷದವರು ಕೂಡ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಯೋಜನೆ ಅಡಿಯಲ್ಲಿ ಜಾಯಿನ್ ಆಗಿ ಹಣವನ್ನ ಪಡ್ಕೋತಾ ಇದ್ದಾರೆ. ಇದರಿಂದ ಅರ್ಹರಿಗೆ ಪಿಂಚಣಿ ಹೋಗ್ತಾ ಇಲ್ಲ, ಅನರ್ಹರ ಅಕೌಂಟ್ಗೆ ಹಣ ಹೋಗ್ತಾ ಇದೆ. ಅಂದ್ರೆ 35-40 ವರ್ಷದವರು ವೃದ್ಧರು ಅಂತ ತೋರಿಸಿ ಹಣವನ್ನ ಪಡ್ಕೋತಾ ಇರೋದು ಒಂದು ಆತಂಕಕಾರಿ ಸುದ್ದಿ ಅಂತಾನೆ ಹೇಳ್ಬಹುದು. ಸೊ ಈ ತರ ಒಟ್ಟು 16 ಲಕ್ಷ ಅಕೌಂಟ್ಗಳು ಪತ್ತೆಯಾಗಿದ್ದಾವೆ. ಅಷ್ಟು ಮಾತ್ರ ಅಲ್ಲ, ಪಿಂಚಣಿ ಅರ್ಜಿ ಸಲ್ಲಿಸುವಾಗ ನೀಡಿದ ವಿಳಾಸದಲ್ಲಿ ಮಿಸ್ಟೇಕ್ ಇರೋದು ಕೂಡ ಇಲ್ಲಿ ಪತ್ತೆಯಾಗಿದೆ. ಯಾರದ್ದೋ ಒಂದು ಅಡ್ರೆಸ್ ಕೊಟ್ಟು ಯೋಜನೆಗೆ ಜಾಯಿನ್ ಆಗಿದ್ದಾರೆ. ಇನ್ನು ಆದಾಯ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿಲ್ಲ ನೋಡಿ. ಆದಾಯ ತುಂಬಾ ಕಡಿಮೆ ಇರಬೇಕು ಈ ಯೋಜನೆಗೆಲ್ಲ. ತುಂಬಾ ಜನ 2 ಲಕ್ಷ 3 ಲಕ್ಷ ವರ್ಷಕ್ಕೆ ಆದಾಯದವರು ಕೂಡ ಈ ಯೋಜನೆಯಡಿಯಲ್ಲಿ ಜಾಯಿನ್ ಆಗಿ ಹಣವನ್ನ ಪಡ್ಕೋತಾ ಇರೋದು ಬೆಳಕಿಗೆ ಬಂದಿದೆ. ಸೊ ವೀಕ್ಷಕರ, ಅಂತವರ ಈ ಒಂದು ವೃದ್ಧಾಪ್ಯ ವೇತನ ಕೂಡ ಸ್ಥಗಿತ ಮಾಡಲಾಗಿದೆ. ಇನ್ನು ಪರಿಶೀಲನೆ ವೇಳೆ ಸೂಕ್ತ ದಾಖಲೆ ನೀಡದ ಕಾರಣ ಅವರ ಒಂದು ಪಿಂಚಣಿ ಕೂಡ ಸ್ಥಗಿತ ಮಾಡಲಾಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಮುಂದಿನ ಬರೋ ದಿನ ಒಟ್ಟು 16 ಲಕ್ಷ ಜನರನ್ನ ಒಂದು ಹೆಸರನ್ನ ತೆಗೆಯಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ನೋಡಿ, ಎಲ್ಲಾ ಒಂದು ಯೋಜನೆಗಳಿಗೂ ಕೂಡ ಇನ್ ಮುಂದೆ ವೋಟರ್ ಐಡಿ ಕಡ್ಡಾಯವಾಗಲಿದೆ. ಎದಕ್ಕಂದ್ರೆ ನೋಡಿ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಎಷ್ಟು ಒಂದು ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ಅಷ್ಟು ನೀವು ವೋಟರ್ ಐಡಿಗೂ ಕೂಡ ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ಎದಕ್ಕಂದ್ರೆ ಈಗ ನೋಡಿ, BLO ಅಧಿಕಾರಿಗಳು ಇದೇ ಒಂದು ಜೂನ್ 20 ಜೂನ್ 30ರಿಂದ ಮನೆ ಭೇಟಿ ಶುರು ಮಾಡ್ತಾ ಇದ್ದಾರೆ. ಅಂದ್ರೆ ಮನೆಗೆ ನಿಮ್ಮ ಮನೆಗೆ SIR ಪ್ರಕ್ರಿಯೆ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಈಗ ಶುರುವಾಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ. ಜೂನ್ 20 ಜೂನ್ 30ರಿಂದ ಜುಲೈ 29ರವರೆಗೂ ಮನೆಗೆ BLO ಅಧಿಕಾರಿಗಳು ಭೇಟಿ ಕೊಡ್ತಾರೆ. ನೀವು ವೋಟರ್ ಕಾರ್ಡು ಆಧಾರ್ ಕಾರ್ಡು ನಿಮ್ದು ಪ್ಯಾನ್ ಕಾರ್ಡು ಎಲ್ಲ ರೆಡಿ ಇಟ್ಕೊಳ್ಳಿ, ಮತ್ತೆ ನಿಮ್ದು ಮೊಬೈಲ್ ಸಂಖ್ಯೆ ಎಲ್ಲ ರೆಡಿ ಇಟ್ಕೊಳ್ಳಿ. ಅದಕ್ಕಂದ್ರೆ ನಿಮಗೆ ಒಂದು ಅರ್ಜಿ ಕೊಡ್ತಾರೆ, ಒಂದು ಎನ್ಯುಮರೇಷನ್ ಫಾರ್ಮ್ BLO ಅಧಿಕಾರಿಗಳು ಕೊಡ್ತಾರೆ. ನೀವು ಆ ಒಂದು ಫಾರ್ಮ್ ನ ತಗೊಂಡು ಸುಮ್ಮನೆ ಇಟ್ಕೋಬೇಡಿ, ಅದನ್ನ ತುಂಬಬೇಕು. ಅಂದ್ರೆ ಅದರಲ್ಲಿ ಯಾವೆಲ್ಲ ನಿಮ್ದು ಹೆಸರು ಇರುತ್ತೆ, ನಿಮ್ ತಂದೆ ಹೆಸರು ಕೇಳ್ತಾರೆ, ನಿಮ್ದು ಆಧಾರ್ ಕಾರ್ಡ್ ನಂಬರು, ನಿಮ್ದು ಎಲ್ಲ ಇನ್ಫಾರ್ಮೇಶನ್ ಅದರಲ್ಲಿ ಕೇಳಿರ್ತಾರೆ. ಅದನ್ನ ತುಂಬಿ ನೀವು ವಾಪಸ್ ಮತ್ತೆ ಕೊಡಬೇಕು. ನೀವು ಒಂದು ವೇಳೆ ವಾಪಸ್ ಕೊಡ್ಲಿಲ್ಲ 3 ಬಾರಿ ನಿಮ್ಮ ಮನೆಗೆ ಬರ್ತಾರೆ. 3 ಬಾರಿನೂ ಕೂಡ ನೀವು ಏನಾದ್ರೂ ಅದಕ್ಕೆ ರಿಪ್ಲೈ ಮಾಡಿಲ್ಲ ಅಂದ್ರೆ ನಿಮ್ದು SIR ಇಂದ ಅಂದ್ರೆ ನಿಮ್ದು ಒಂದು ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿ ನಿಮ್ದು ವೋಟ್ ಹೋಗ್ಬಿಡುತ್ತೆ. ಅಂದ್ರೆ ನೀವು ಮತದಾನದ ಹಕ್ಕು ಕಳೆದುಕೊಳ್ತೀರಾ. ಈ ಒಂದು ಫಾರ್ಮ್ಗೆ ನೀವು ರಿಪ್ಲೈ ಮಾಡಬೇಕು, ಅಂದ್ರೆ ಅರ್ಜಿ ತುಂಬಿ ವಾಪಸ್ ಕೊಡಬೇಕು. ಒಂದು ವೇಳೆ ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ದು ಮತದಾನದ ಹಕ್ಕು ಹೋಗುತ್ತೆ. ಮತದಾನದ ಹಕ್ಕು ಹೋಗ್ಬಿಟ್ರೆ ನಿಮಗೆ ಗ್ಯಾರಂಟಿ ಸ್ಕೀಮ್ ಹಣ ಬರಲ್ಲ, ಗೃಹಲಕ್ಷ್ಮಿ ಹಣ ಬರಲ್ಲ, ಗೃಹ ಜ್ಯೋತಿ ಯೋಜನೆ ಕೂಡ ಸಿಗಲ್ಲ, ಇನ್ನು ಮುಖ್ಯವಾಗಿ ಪಿಂಚಣಿ ಹಣ ಕೂಡ ಬರಲ್ಲ ಅಂತ ಹೇಳಿದ್ದಾರೆ. ಸೊ ವೋಟರ್ ಐಡಿಸ್ ತುಂಬಾ ಇಂಪಾರ್ಟೆಂಟು, ಎಲ್ಲರೂ ಕೂಡ ಅದನ್ನ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.